Hello everyone, welcome to my YouTube channel. I am your Raghunatha R, Assistant Master, Government High School, Badavanalli, Madhugiri Taluk, Tumkur District. Dear students, by the end of the 18th century and in the beginning of 19th century, the people of India were so much demoralized that they had no confidence in their own culture of civilization. Even the educated Indians were dazzled. Dazzled means impressed by the Western culture and always sang in praise of Western culture, considering it superior to their own culture. Just as the Renaissance of the 16th century modernized and vitalized means stimulate the Europeans, in the same way the social and religious movement of India in the 19th century brought many changes in India. So today we are going to discuss about the fifth chapter of the history, that is social and religious reformation movement. 18ನೇ ಶತಮಾನದ ಅಂತ್ಯದಲ್ಲಿ ಮತ್ತು 19ನೇ ಶತಮಾನದ ಮೊದಲಾರ್ಧದಲ್ಲಿ ಅಥವಾ ಪ್ರಾರಂಭದಲ್ಲಿ ಭಾರತದಲ್ಲಿ ಜನರ ಪರಿಸ್ಥಿತಿ ಹೇಗಿತ್ತು ಅಂತಂದ್ರೆ, ಅವರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ನೈತಿಕತೆ ಅಂತಕ್ಕಂಥದ್ದು ಅಥವಾ ಜೀವನದ ವಿಧಾನದಲ್ಲಿ ತಮ್ಮ ಒಂದು ಸಂಸ್ಕೃತಿಯ ಬಗ್ಗೆ ಅರಿವಾಗ್ಲಿ ಅವ್ರಿಗಿರ್ಲಿಲ್ಲ. ನಾಗರಿಕತೆ ಅಂತಕ್ಕಂಥದ್ದು ಇರಲಿಲ್ಲ. ಭಾರತದಲ್ಲಿ ಆಗಷ್ಟೇ ಪ್ರಾರಂಭ ಆಗಿರ್ತಕ್ಕಂಥ ಆಂಗ್ಲ ಶಿಕ್ಷಣದಿಂದ ಪ್ರಭಾವಿತರಾಗಿದ್ದರೂ ಸಹ ಎಷ್ಟೋ ಜನಕ್ಕೆ ಭಾರತದ ಒಂದು ಸಂಸ್ಕೃತಿಯ ಬಗ್ಗೆ ಗೌರವ ಅಂತಕ್ಕಂಥದ್ದು ಇರಲಿಲ್ಲ. ಈ ಒಂದು ಪಾಶ್ಚಾತ್ಯ ಸಂಸ್ಕೃತಿ ಭಾರತದ ಸಂಸ್ಕೃತಿಗಿಂತ ಉತ್ತಮವಾಗಿರ್ತಕ್ಕಂಥದ್ದು, ಅದರ ಮುಂದೆ ಭಾರತದ ಸಂಸ್ಕೃತಿ ಏನು ಅಲ್ಲ ಅಂತಕ್ಕಂಥ ಒಂದು ಕುರುಡು ನಂಬಿಕೆಯನ್ನ ಅವರು ಹೊಂದಿದ್ರು. ಇಂಥ ಸಂದರ್ಭದಲ್ಲಿ 19ನೇ ಶತಮಾನದ ಮೊದಲ ಭಾಗದಲ್ಲಿ ಕಾಣಿಸಿಕೊಂಡಿರ್ತಕ್ಕಂಥ ಅಥವಾ 19ನೇ ಶತಮಾನದ ಪ್ರಥಮಾರ್ಧದಲ್ಲಿ ಕಾಣಿಸಿಕೊಂಡಿರ್ತಕ್ಕಂಥ 19ನೇ ಶತಮಾನದ ಪ್ರಾರಂಭದಲ್ಲಿ ಕಾಣಿಸಿಕೊಂಡಿರ್ತಕ್ಕಂಥ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳುವಳಿ ಅಂತಕ್ಕಂಥದ್ದು ಭಾರತವನ್ನು ಹೊಸ ದಿಕ್ಕಿನತ್ತ ಕೊಂಡೊಯ್ತು. ಭಾರತದ ಸಮಾಜದಲ್ಲಿ ಅನೇಕ ಬದಲಾವಣೆಗಳಿಗೆ ಇದು ಕಾರಣ ಆಯಿತು. ಹಾಗಾದ್ರೆ ಇವತ್ತು ಈ ಒಂದು 19ನೇ ಶತಮಾನದಲ್ಲಿ ಭಾರತದಲ್ಲಿ ಉಂಟಾಗಿರ್ತಕ್ಕಂಥ ಸಾಮಾಜಿಕ ಮತ್ತು ಧಾರ್ಮಿಕ ಚಳುವಳಿಗಳ ಬಗ್ಗೆ ಇವತ್ತು ಚರ್ಚೆಯನ್ನು ಮಾಡೋಣ. ಡಿಯರ್ ಸ್ಟೂಡೆಂಟ್ಸ್, ಡು ಯು ನೋ ದ ಮೀನಿಂಗ್ ಆಫ್ ಸೋಷಿಯಲ್ ರಿಫಾರ್ಮೇಶನ್? ಈಗ ಸಾಮಾಜಿಕ ಸುಧಾರಣೆ ಅಂತ ಅಂದ್ರೆ ಏನು ಅಂತಕ್ಕಂಥದ್ರ ಬಗ್ಗೆ ನಿಮ್ಗೆ ಏನಾದ್ರು ಗೊತ್ತಿದೆಯಾ? Social reform is an attempt to reform a society that practices discrimination among its members. Social reform, ಸಮಾಜ ಸುಧಾರಣೆ ಅಂತಕ್ಕಂಥದ್ದು, ಇಟ್ ಈಸ್ ಅನ್ ಅಟೆಂಪ್ಟ್ ಟು ರಿಫಾರ್ಮ್ ಎ ಸೊಸೈಟಿ. ಇದೊಂದು ಪ್ರಯತ್ನ. ಏನಪ್ಪಾ ಅಂತಾರೆ, ಸಮಾಜವನ್ನ ತಿದ್ದತಕ್ಕಂಥ ಪ್ರಯತ್ನ. ಹಾಗಾದ್ರೆ ಸಮಾಜ ಏನಾಗಿತ್ತು ಅಂತಾರೆ, ಇಟ್ ಪ್ರಾಕ್ಟೀಸಸ್ ಡಿಸ್ಕ್ರಿಮಿನೇಷನ್ ಅಮಾಂಗ್ ಇಟ್ಸ್ ಮೆಂಬರ್ಸ್. ಸಮಾಜದಲ್ಲಿ ಆಚರಣೆಯಲ್ಲಿರ್ತಕ್ಕಂಥ ತಾರತಮ್ಯಗಳನ್ನು, ಜೆಂಡರ್ ಡಿಸ್ಕ್ರಿಮಿನೇಷನ್ ಇರ್ಬೋದು, ಕ್ಯಾಸ್ಟ್ ಡಿಸ್ಕ್ರಿಮಿನೇಷನ್ ಇರ್ಬೋದು, ಸೆಕ್ಸ್ ಬೇಸ್ಡ್ ಡಿಸ್ಕ್ರಿಮಿನೇಷನ್ ಇರ್ಬೋದು, ಹೀಗೆ ಏನು ಡಿಸ್ಕ್ರಿಮಿನೇಷನ್ ಇದೆ ಈ ಎಲ್ಲ ಡಿಸ್ಕ್ರಿಮಿನೇಷನ್ಗಳನ್ನ ತೊಲಗಿಸಿ ಸಮಾಜವನ್ನ ತಿದ್ದತಕ್ಕಂಥ ಕೆಲಸವನ್ನ ಮಾಡ್ತಕ್ಕಂಥದ್ದನ್ನೇ ನಾವು ಸೋಷಿಯಲ್ ರಿಫಾರ್ಮ್ ಅಂತಂದೇಳ್ಬಿಟ್ಟು ಕರಿತೀವಿ. ಸೋಷಿಯಲ್ ರಿಫಾರ್ಮ್ is an attempt to reform a society that practices discrimination among its member. ಇನ್ನು ಹೇಳ್ಬೋದು, social reform in a general term that is used to describe movements organized by members of a community who aim to create change in their society. ಸಮಾಜದಲ್ಲಿರ್ತಕ್ಕಂಥ ಯಾವುದೋ ಒಂದು ಗುಂಪಿನ ಜನ ಉದ್ದೇಶಪೂರ್ವಕವಾಗಿ ಆರಂಭಿಸಿರ್ತಕ್ಕಂಥ ಒಂದು ಚಳುವಳಿ, ಸಮಾಜದ ಅಂಕುಡೊಂಕುಗಳನ್ನು ತಿದ್ದಿ ಸಮಾಜದಲ್ಲಿ ಒಂದು ಹೊಸ ಅಲೆಯನ್ನು ಸೃಷ್ಟಿ ಮಾಡಲಿಕ್ಕೆ ಅಥವಾ ಬದಲಾವಣೆಯನ್ನು ತರಲಿಕ್ಕೆ ಉದ್ದೇಶಪೂರ್ವಕವಾಗಿ ಆರಂಭಿಸಿರ್ತಕ್ಕಂಥ ಒಂದು ಚಳುವಳಿಯನ್ನು ನಾವು ಸಮಾಜ ಸುಧಾರಣಾ ಚಳುವಳಿ ಅಂತ ಹೇಳ್ಬಿಟ್ಟು ಕರಿಬಹುದು.
Dear students, do you know the aim of social reformation movement? To declare the value of individual's self-respect. To declare the value of individual self-respect is the basic aim of social reformation movement. ವ್ಯಕ್ತಿಯ ಆತ್ಮಗೌರವದ ಶ್ರೇಷ್ಠತೆಯನ್ನು ಎತ್ತಿ ಹಿಡಿತಕ್ಕಂಥದ್ದು. To declare the value of individual self-respect is the basic aim of social reformation movement. ವ್ಯಕ್ತಿಯ ಆತ್ಮಗೌರವದ ಶ್ರೇಷ್ಠತೆಯನ್ನು ಎತ್ತಿ ಹಿಡಿಯುವುದೇ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳುವಳಿಯ ಮುಖ್ಯ ಧ್ಯೇಯ ಆಗಿತ್ತು, ಮುಖ್ಯ ಗುರಿ ಆಗಿತ್ತು. Dear children, do you know, in the Indian history, the 19th century is considered as the Reformation and New Awakening century. It is very important. In the Indian history, the 19th century is considered as the Reformation and New Awakening century. 19ನೇ ಶತಮಾನವನ್ನು ಭಾರತದ ಇತಿಹಾಸದಲ್ಲಿ ಸುಧಾರಣೆ ಮತ್ತು ಹೊಸ ಚೈತನ್ಯದಾಯಕವಾಗಿರ್ತಕ್ಕಂಥ ನ್ಯೂ ಅವೇಕನಿಂಗ್ ಸೆಂಚುರಿ ಅಂತ ಕರೀತಾರೆ. ದ ರಿಫಾರ್ಮೇಷನ್ ಅಂಡ್ ನ್ಯೂ ಅವೇಕನಿಂಗ್ ಸೆಂಚುರಿ. ಯಾಕೆ? With the implementation of English education, a new class of educated Indians was created. Dear students, already we are conscious that Lord William Bentinck, the Governor General of India, appointed Macaulay as the chairperson of the Committee on Education. Macaulay submitted his report on education in 1835. The proposal of Macaulay was accepted by Bentinck. On the basis of Macaulay report, schools were started in India. So Indians began to be educated through the English medium. With this, a new class of educated Indians was created. ನಮಗೆಲ್ಲ ಗೊತ್ತೇ ಇದೆ, ಲಾರ್ಡ್ ವಿಲಿಯಂ ಬೆಂಟಿಂಕ್ ಭಾರತಕ್ಕೆ ಬಂದ ನಂತರ ಭಾರತದಲ್ಲಿ ಶಿಕ್ಷಣದ ಸುಧಾರಣೆಗಾಗಿ ಅವರು ಕೈಗೊಂಡಿರ್ತಕ್ಕಂಥ ಪ್ರಯತ್ನಗಳ ಬಗ್ಗೆ ನಾವು ಈಗಾಗಲೇ ಕಳೆದ ತರಗತಿಗಳಲ್ಲಿ ಚರ್ಚೆಯನ್ನು ಮಾಡಿದ್ದೀವಿ. ಇವನು ಭಾರತದಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಶಿಕ್ಷಣವನ್ನು ಕೊಡಬೇಕು ಅಂತ ಹೇಳ್ಬಿಟ್ಟು ಒಂದು ಚರ್ಚೆಯನ್ನು ಮಾಡಲಿಕ್ಕೆ ಕಮಿಟಿಯನ್ನು ರಚನೆ ಮಾಡಿದ. ಕಮಿಟಿಯ ಅಧ್ಯಕ್ಷರನ್ನಾಗಿ ಲಾರ್ಡ್ ಮೆಕಾಲೆ ಅವರನ್ನ ನೇಮಕ ಮಾಡಿದ. ಲಾರ್ಡ್ ಮೆಕಾಲೆ ಅವರು ಭಾರತದಲ್ಲಿ ಶಿಕ್ಷಣದ ರೂಪುರೇಷೆಗಳು ಹೇಗಿರಬೇಕು ಅನ್ನೋದ್ರ ಬಗ್ಗೆ ತನ್ನದೇ ಆಗಿರ್ತಕ್ಕಂಥ ಒಂದು ವರದಿಯನ್ನು ಸಿದ್ಧಪಡಿಸಿದರು. ಆ ವರದಿಯ ಆಧಾರದ ಮೇಲೆ ಭಾರತದಲ್ಲಿ ಆಂಗ್ಲ ಶಿಕ್ಷಣವನ್ನ ಲಾರ್ಡ್ ವಿಲಿಯಂ ಬೆಂಟಿಂಕ್ ಜಾರಿಗೊಳಿಸಿದರು. ಭಾರತದಲ್ಲಿ ಆಂಗ್ಲ ಶಿಕ್ಷಣ ಜಾರಿಯಾದ ನಂತರ ಇಂಗ್ಲಿಷ್ ಶಿಕ್ಷಣವನ್ನು ಪಡೆದಿರತಕ್ಕಂಥ ಒಂದು ಹೊಸ ವರ್ಗ, ವಿದ್ಯಾವಂತ ವರ್ಗ ಭಾರತದಲ್ಲಿ ಸೃಷ್ಟಿಯಾಯಿತು. ಅಂದ್ರೆ ಇದು 19ನೇ ಶತಮಾನದಲ್ಲಿ ಆಗಿರ್ತಕ್ಕಂಥ ಪ್ರಮುಖ ಬೆಳವಣಿಗೆ. ಸೊ ಅದುವರೆಗೂ ಇಂಗ್ಲಿಷ್ ಶಿಕ್ಷಣ ಅಂತಕ್ಕಂಥದ್ದು ಭಾರತೀಯರಲ್ಲಿ ಇರಲಿಲ್ಲ. ಈಗ 19ನೇ ಶತಮಾನದಲ್ಲಿ ಭಾರತದಲ್ಲಿ ಆಂಗ್ಲ ಶಿಕ್ಷಣವನ್ನು ಪಡೆದಿರ್ತಕ್ಕಂಥ ಒಂದು ವಿದ್ಯಾವಂತ ವರ್ಗ ಅಂತಕ್ಕಂಥದ್ದು ಸೃಷ್ಟಿಯಾಯಿತು. ಡೆಮೋಕ್ರಸಿ, ಈಕ್ವಾಲಿಟಿ, ನ್ಯಾಷನಾಲಿಟಿ ಅಂಡ್ ಅದರ್ ಯುರೋಪಿಯನ್ ಕಾನ್ಸೆಪ್ಟ್ ಸ್ಟಾರ್ಟೆಡ್ ಫೈಂಡಿಂಗ್ ರೂಟ್ಸ್ ಇನ್ ಇಂಡಿಯಾ. When the Indians started to learn the Western education, they could understand the European concepts like democracy, equality, nationality, and others. And they thought, the educated class thought that, why don't we adopt these concepts in India? ಭಾರತದಲ್ಲಿ ಆಂಗ್ಲ ಶಿಕ್ಷಣವನ್ನು ಪಡೆದ ನಂತರ ಏನಾಯ್ತು, ಅವರು ಅನೇಕ ಪಾಶ್ಚಿಮಾತ್ಯ ಲೇಖಕರು ಬರೆದಿರ್ತಕ್ಕಂಥ ಪುಸ್ತಕಗಳನ್ನ, ಕೃತಿಗಳನ್ನ ಓದೋದ್ರ ಮೂಲಕ ಪಾಶ್ಚಿಮಾತ್ಯ ಭಾವನೆಗಳನ್ನ ಅರ್ಥೈಸಿಕೊಂಡು, ಸೊ ಪಾಶ್ಚಿಮಾತ್ಯ ಕಲ್ಪನೆಗಳಾಗಿರ್ತಕ್ಕಂಥ ಡೆಮಾಕ್ರಸಿ, ಅದೇ ಪ್ರಜಾಪ್ರಭುತ್ವ, ಸಮಾನತೆ, ರಾಷ್ಟ್ರೀಯತೆ ಮೊದಲಾಗಿರ್ತಕ್ಕಂಥ ಒಂದು ಕಾನ್ಸೆಪ್ಟ್ಗಳನ್ನ ಅರ್ಥ ಮಾಡಿಕೊಂಡಾಗ ಭಾರತದಲ್ಲಿ ನಾವು ಸಹ ಆ ಒಂದು ಕಾನ್ಸೆಪ್ಟ್ಗಳನ್ನ ನಾವ್ಯಾಕೆ ಜಾರಿಗೆ ತರಬಾರ್ದು, ಅವುಗಳನ್ನು ನಾವ್ಯಾಕೆ ಅಡಾಪ್ಟ್ ಮಾಡ್ಕೊಳ್ಬಾರ್ದು, ಬ್ರಿಟಿಷರ ಕಪಿಮುಷ್ಟಿಯಿಂದ ಭಾರತವನ್ನ ಸ್ವತಂತ್ರಗೊಳಿಸಲಿಕ್ಕೆ ನಾವು ಪ್ರಯತ್ನಗಳನ್ನ ಯಾಕೆ ಆರಂಭಿಸಬಾರದು ಅಂತಕ್ಕಂಥ ಒಂದು ಹೊಸ ಆಲೋಚನೆ ಭಾರತೀಯರಲ್ಲಿ ಮೂಡಿತ್ತು.
ಇದು 19ನೇ ಶತಮಾನದಲ್ಲಿ ಆಗಿರ್ತಕ್ಕಂಥ ಒಂದು ಪ್ರಮುಖ ಬೆಳವಣಿಗೆ. ದ ಬ್ರಿಟಿಷ್ ಟು ಎಕ್ಸ್ಪ್ರೆಸ್ಡ್ ದೇರ್ ಇಂಟ್ರೆಸ್ಟ್ ಇನ್ ರಿಫಾರ್ಮಿಂಗ್ ದ ಸೊಸೈಟಿ. ಇಲ್ಲಿ 19ನೇ ಶತಮಾನದವರೆಗೂ ಅಂದ್ರೆ 1835, 40, 50ರವರೆಗೂ ಏನಾಗಿತ್ತು, ಬ್ರಿಟಿಷರ ಉದ್ದೇಶ ಭಾರತದಲ್ಲಿ ಆದಷ್ಟು ಇಲ್ಲಿರ್ತಕ್ಕಂಥ ಸಂಪತ್ತನ್ನು ದೋಚತಕ್ಕಂಥದ್ದೇ ಆಗಿತ್ತು. ಆದ್ರೆ ಈಗ ಬರ್ತಾ ಬರ್ತಾ ಏನಾಯ್ತು, ಅವರು ಸಹ ಆಲೋಚನೆಯನ್ನ ಬದಲಾಯಿಸಿಕೊಂಡ್ರು. ಸೊ ನಾವು ಭಾರತದಲ್ಲಿ ಇನ್ನೂ ಬಹಳಷ್ಟು ದಿನಗಳ ಕಾಲ ಅಂತಂದ್ರೆ ಕೆಲವೊಂದು ಸುಧಾರಣೆಗಳನ್ನು ಜಾರಿಗೊಳಿಸಬೇಕು ಅಂತಕ್ಕಂಥದ್ದು. ಹಾಗಾಗಿ ದ ಬ್ರಿಟಿಷ್ ಟು ಎಕ್ಸ್ಪ್ರೆಸ್ಡ್ ದೇರ್ ಇಂಟ್ರೆಸ್ಟ್ ಟು ರಿಫಾರ್ಮಿಂಗ್ ದ ಸೊಸೈಟಿ ಬಿಕಾಸ್ ದ ಬ್ರಿಟಿಷ್ ಬಿಲೀವ್ಡ್ ದಟ್ ಇಟ್ ಈಸ್ ಅವರ್ ಡ್ಯೂಟಿ. ಅವ್ರು ಹೇಳ್ತಾರೆ ಇದು ನಮ್ಮ ಕರ್ತವ್ಯ. ಏನಕ್ಕಪ್ಪ ಅಂದ್ರೆ ಟು ಸಿವಿಲೈಸ್ ಇಂಡಿಯನ್ ಆಸ್ ಸಿವಿಲೈಸ್ಡ್ ಕ್ಲಾಸ್ ಆಫ್ ಪೀಪಲ್. ನೋಡಿ ಅವ್ರು ಎಷ್ಟು ಚೆನ್ನಾಗಿ ಹೇಳ್ತಾರೆ, ಇಟ್ ಈಸ್ ಅವರ್ ಡ್ಯೂಟಿ ಟು ಸಿವಿಲೈಸ್ ಇಂಡಿಯನ್ಸ್. ಭಾರತದ ಜನರನ್ನ ನಾಗರಿಕರನ್ನಾಗಿ ಮಾಡ್ತಕ್ಕಂಥದ್ದೇ ನಮ್ಮ ಕರ್ತವ್ಯ. ನಾಗರಿಕರನ್ನಾಗಿ ಮಾಡ್ತಕ್ಕಂಥದ್ದು ನಮ್ಮ ಕರ್ತವ್ಯ. ಸಿವಿಲೈಸ್ಡ್ ಇಂಡಿಯನ್ಸ್ ಆಸ್ ಎ ಸಿವಿಲೈಸ್ಡ್ ಕ್ಲಾಸ್ ಆಫ್ ಪೀಪಲ್ ಅಂತ. ಭಾರತದಲ್ಲಿರ್ತಕ್ಕಂಥ ಈ ಭಾರತದ ನಾಗರಿಕರನ್ನ ಒಂದು ನಾಗರಿಕ ಪ್ರಜೆಗಳನ್ನಾಗಿ ರೂಪಿಸ್ತಕ್ಕಂಥದ್ದು ನಮ್ಮ ಕರ್ತವ್ಯ ಅಂತಂದು ಹೇಳ್ಬಿಟ್ಟು ಇದು ನಮ್ಮ ಹೊಣೆಗಾರಿಕೆ ಅಂತಕ್ಕಂಥದ್ದನ್ನ ಬ್ರಿಟಿಷ್ನವರು ಪ್ರತಿಪಾದಿಸ್ತಾರೆ. ಮೆನಿ ಇಂಡಿಯನ್ಸ್ ಸ್ಟಾರ್ಟೆಡ್ ಅಂಡರ್ಸ್ಟ್ಯಾಂಡಿಂಗ್ ದ ಇಂಡಿಯನ್ ಟ್ರೆಡಿಷನ್ ಇನ್ ನ್ಯೂ ಪ್ರಾಸ್ಪೆಕ್ಟಿವ್. ಇದುವರೆಗೂ ಏನಾಗಿತ್ತು, ಭಾರತದಲ್ಲಿರ್ತಕ್ಕಂಥ ಕಂದಾಚಾರಗಳು, ಕುರುಡು ನಂಬಿಕೆಗಳು, ಸೂಪರ್ಸ್ಟಿಷನ್ ಅಂತ ನಾವೇನ್ ಹೇಳ್ತೀವಿ, ಇವುಗಳನ್ನೇ ನಮ್ಮ ಜೀವನದ ತಳಹದಿಗಳು ಅಂತ ಹೇಳಿ ನಾವು ಭಾವಿಸಿದ್ದು. ಆದ್ರೆ ಈಗೇನಾಯ್ತು, ಆಂಗ್ಲ ಶಿಕ್ಷಣವನ್ನು ಪಡೆದ ನಂತರ ಪಾಶ್ಚಿಮಾತ್ಯ ಸಂಸ್ಕೃತಿ, ಪಾಶ್ಚಿಮಾತ್ಯ ವಿಚಾರಧಾರೆಗಳನ್ನು ಅರ್ಥ ಮಾಡ್ಕೊಂಡಿರ್ತಕ್ಕಂಥ ಭಾರತೀಯರು ಈಗ ಭಾರತದ ಒಂದು ಸಂಪ್ರದಾಯಗಳನ್ನ, ಆಚರಣೆಗಳನ್ನ ಒಂದು ಹೊಸ ದೃಷ್ಟಿಕೋನಗಳ ಮೂಲಕ ವಿಮರ್ಶೆ ಮಾಡಲಿಕ್ಕೆ ಪ್ರಾರಂಭ ಆಯಿತು. ಇದು ಆಗಿದ್ದು 19ನೇ ಶತಮಾನದಲ್ಲಿ. ಹೀಗಾಗಿ ಈ ಒಂದು ವಿಚಾರಧಾರೆಗಳಲ್ಲಿ ಬದಲಾವಣೆಗಳಾದಾಗ 19ನೇ ಶತಮಾನದಲ್ಲಿ ಒಂದು ಹೊಸ ಭಾರತದಲ್ಲಿ ಆರಂಭ ಆಯಿತು. ಸೊ ಹಾಗಾಗಿನೇ 19ನೇ ಶತಮಾನವನ್ನು ಭಾರತೀಯ ಇತಿಹಾಸದಲ್ಲಿ ರಿಫಾರ್ಮೇಷನ್ ಅಂಡ್ ನ್ಯೂ ಅವೇಕನಿಂಗ್ ಸೆಂಚುರಿ ಅಂತ ಹೇಳ್ಬಿಟ್ಟು ಕರೀತಾರೆ. Dear children, in the beginning of 19th century, the British advocated the white man's burden theory. Do you know the meaning of white man's burden theory? The British believed that it is our duty to civilize Indian as civilized class of people. ಭಾರತೀಯರನ್ನ ನಾಗರಿಕ ವರ್ಗದ ಜನರನ್ನಾಗಿ ಪರಿವರ್ತನೆ ಮಾಡತಕ್ಕಂಥದ್ದು ನಮ್ಮ ಡ್ಯೂಟಿ ಅಂತ ಹೇಳ್ಬಿಟ್ಟು ಬ್ರಿಟಿಷರು ಅನ್ಕೊಂಡ್ರು. ಸೊ ಇದನ್ನೇ ಅವರು ಬೇರೊಂದು ರೀತಿಯಲ್ಲಿ ಹೇಳಿದ್ರು. ಅದೇನಪ್ಪ ಅಂತಂದ್ರೆ ವೈಟ್ ಮ್ಯಾನ್ಸ್ ಬರ್ಡನ್. ಸೊ ನಮ್ಮ ಮೇಲೆ ದೊಡ್ಡ ಹೊಣೆಗಾರಿಕೆ ಇದೆ. ಆ ಒಂದು ಹೊಣೆಗಾರಿಕೆ ಏನಪ್ಪಾ ಅಂತಂದ್ರೆ ಅನ್ಸಿವಿಲೈಸ್ ಆಗಿರ್ತಕ್ಕಂಥ ಇಂಡಿಯನ್ಸ್ ಅನ್ನ ಒಂದು ಸಿವಿಲೈಸ್ಡ್ ಕ್ಲಾಸ್ ಆಫ್ ಪೀಪಲ್ ಆಗಿ ಪರಿವರ್ತನೆ ಮಾಡ್ತಕ್ಕಂಥದ್ದು, ನಾಗರಿಕ ವರ್ಗದ ಜನರನ್ನಾಗಿ ತಯಾರು ಮಾಡ್ತಕ್ಕಂಥದ್ದು ನಮ್ಮ ಮೇಲಿರ್ತಕ್ಕಂಥ ಬಹುದೊಡ್ಡ ಜವಾಬ್ದಾರಿ ಅಂತ ಹೇಳ್ಬಿಟ್ಟು ಅವರು ಪ್ರತಿಪಾದನೆ ಮಾಡೋದ್ರ ಮೂಲಕ ಭಾರತದಲ್ಲಿ ಸುಧಾರಣೆಗಳನ್ನ ಜಾರಿಗೊಳಿಸ್ಲಿಕ್ಕೆ ಮುಂದಾದರು. ಸೊ ಇವರ ಈ ನೀತಿಯನ್ನೇ ನಾವು ವೈಟ್ ಮ್ಯಾನ್ಸ್ ಬರ್ಡನ್ ಥಿಯರಿ ಅಂತ ಹೇಳ್ಬಿಟ್ಟು ಕರಿತೀವಿ. ದಿಸ್ ಈಸ್ ನೋನ್ ಆಸ್ ದ ವೈಟ್ ಮ್ಯಾನ್ಸ್ ಬರ್ಡನ್ ಥಿಯರಿ. Dear children, do you know the main feature of this movement? ಇಲ್ಲಿ ಈ ಒಂದು ಧಾರ್ಮಿಕ ಮತ್ತು ಸಾಮಾಜಿಕ ಸುಧಾರಣಾ ಚಳುವಳಿಯ ಬಹುಮುಖ್ಯವಾಗಿರ್ತಕ್ಕಂಥ ಲಕ್ಷಣ ಏನಪ್ಪಾ ಅಂತಾರೆ, ಅಟೆಂಪ್ಟ್ ಮೇಡ್ ಟು ಸ್ಟಾಪ್ ಸೋಷಿಯಲ್ ಈವಿಲ್ಸ್ ಬೈ ಪ್ರೊಹಿಬಿಟಿಂಗ್ ದೆಮ್ ಥ್ರೂ ಲಾ. ಇಲ್ಲಿ ಪ್ರಯತ್ನಗಳನ್ನ ಮಾಡಿದ್ರು ಯಾವುದಕ್ಕೆ, ಸಾಮಾಜಿಕ ಅನಿಷ್ಟಗಳನ್ನ ತಡಿಲಿಕ್ಕೆ. ಸೊ ಸಾಮಾಜಿಕ ಅನಿಷ್ಟಗಳನ್ನ ಹೇಗೆ ತಡಿಬೇಕಪ್ಪ ಅಂತಂದ್ರೆ ಅದು ಕಾನೂನಿನ ಮೂಲಕ ಅವುಗಳನ್ನ ಪ್ರತಿಬಂಧಿಸಬೇಕು. ಸೊ ಆ ಉದ್ದೇಶವನ್ನ ಇಟ್ಕೊಂಡು ಪ್ರಾರಂಭ ಆಗಿರ್ತಕ್ಕಂಥ ಒಂದು ಚಳುವಳಿ ಅಂತಂದ್ರೆ ಅದು ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳುವಳಿ 19ನೇ ಶತಮಾನದಲ್ಲಿ ಪ್ರಾರಂಭ ಆಗಿರ್ತಕ್ಕಂಥದ್ದು. ವಾಟ್ ಆರ್ ದ ಅಡ್ವಾಂಟೇಜಸ್ ಆಫ್ ದಿಸ್ ಮೂವ್ಮೆಂಟ್ ಅಂತ ನಾವು ನೋಡೋದಾದ್ರೆ, ಲೈಕ್ ಕ್ಯಾಸ್ಟ್ ಸಿಸ್ಟಮ್, gender discrimination, sati system, restriction on widow remarriage were
addressed by these movements. ಇಲ್ಲಿ ಕ್ಯಾಸ್ಟ್ ಸಿಸ್ಟಮ್, ಜಾತಿ ಪದ್ಧತಿ, ಲಿಂಗ ತಾರತಮ್ಯ, ಸತಿ ಪದ್ಧತಿ ಮತ್ತೆ ವಿಧವಾ ವಿವಾಹಕ್ಕೆ ಏನು ರಿಸ್ಟ್ರಿಕ್ಷನ್ ವಿರೋಧ ಏನಿತ್ತು ಎಲ್ಲವುಗಳನ್ನು ಈ ಒಂದು ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳುವಳಿಗಳು ನಿವಾರಿಸದೆ ಹೋದ್ರು, ಸಂಪೂರ್ಣವಾಗಿ ನಿವಾರಿಸದೆ ಹೋದ್ರು ಅದರಲ್ಲಿ ಕೆಲವೊಂದು ಮಾರ್ಪಾಡುಗಳನ್ನು ತರುವಲ್ಲಿ ಈ ಸುಧಾರಣಾ ಚಳುವಳಿ ಯಶಸ್ವಿಯಾಯಿತು. ಡೇನಿಯಲ್ ಆಫ್ ಎಜುಕೇಶನ್ ಟು ಶೂದ್ರಾಸ್ and other lower communities were removed by this movement. ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳುವಳಿ ಪ್ರಾರಂಭವಾಗೋದಕ್ಕಿಂತ ಮೊದಲು ಏನಾಗಿತ್ತು, ಶೂದ್ರರಿಂದ ಶಿಕ್ಷಣದ ಹಕ್ಕನ್ನ ಕಿತ್ಕೊಂಡಿದ್ದು. ಅಂದ್ರೆ ಶೂದ್ರರು ಶಾಲೆಗಳಲ್ಲಿ ಶಿಕ್ಷಣವನ್ನ ಪಡೆಯುವಂತಿರಲಿಲ್ಲ. ಮತ್ತೆ ಇನ್ನುಳಿದ ಇರ್ತಕ್ಕಂಥ ಲೋಯರ್ ಕಮ್ಯುನಿಟೀಸ್ಗಳು ಸಹ ಅವುಗಳಿಂದ ವಂಚಿತವಾಗಿದ್ದು. ಆದ್ರೆ ಆ ಒಂದು ವಂಚಿತರಿಗೆ ಶಿಕ್ಷಣವನ್ನು ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಈ ಒಂದು ಅವಧಿಯಲ್ಲಿ ಆಯಿತು. ಭಾರತದ ಪ್ರಮುಖ ಸುಧಾರಣಾವಾದಿಗಳು ಅಂತಂದೇಳಿ ನಾವು ಯಾರನ್ನು ನೋಡ್ತೀವಪ್ಪ ಅಂತಂದ್ರೆ ರಾಜಾರಾಮ್ ಮೋಹನ್ ರಾಯ್, ದಯಾನಂದ ಸರಸ್ವತಿ, ರಾನಡೆ, ಜ್ಯೋತಿಬಾ ಫುಲೆ, ಸ್ವಾಮಿ ವಿವೇಕಾನಂದ, ಆನಿ ಬೆಸೆಂಟ್, ಸರ್ ಸೈಯದ್ ಅಹಮದ್ ಖಾನ್, Periyar and Narayan Guru were the important reformists in India. They assumed the significant role in the social and religious reformation movement. ನೋಡಿ, ಇವೆಲ್ಲ ಮಹಾನುಭಾವರು ಭಾರತದ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳುವಳಿಯ ನೇತೃತ್ವವನ್ನು ವಹಿಸಿ ತಮ್ಮದೇ ಆಗಿರ್ತಕ್ಕಂಥ ಕೊಡುಗೆಗಳನ್ನು ಕೊಡೋದ್ರ ಮೂಲಕ ಭಾರತದ ಸಮಾಜದಲ್ಲಿ ಸುಧಾರಣೆಗಳನ್ನು ತರಲಿಕ್ಕೆ ಮುಂದಾದರು. Dear students, now I am going to explain about Rajaram Mohan Roy. Rajaram Mohan Roy was the first Indian who founded a reformist movement in India. ಭಾರತದಲ್ಲಿ, ಅದರಲ್ಲೂ 19ನೇ ಶತಮಾನದಲ್ಲಿ ಭಾರತದ ಸಮಾಜದಲ್ಲಿ ಸುಧಾರಣೆ ಅಂತಕ್ಕಂಥದ್ದು ಪ್ರಾರಂಭ ಆಯಿತು ಅಂತಂದ್ರೆ ಅದು ಯಾರಿಂದ ಅಂತಾರೆ, ರಾಜಾರಾಮ್ ಮೋಹನ್ ರಾಯ್ ಅವರಿಂದ. ಹಾಗಾಗಿ he was the first Indian. He founded a reformist movement in India. He was called the representative of the modern age. He started the Reformation movement in India for the first time. So, he was called the representative of the modern age. ಭಾರತದಲ್ಲಿ ಸಮಾಜ ಸುಧಾರಣೆಗೆ ತಳಹದಿಯನ್ನು ಹಾಕಿ ಸಮಾಜದಲ್ಲಿ ಅನೇಕ ಬದಲಾವಣೆಗಳಿಗೆ ಕಾರಣ ಆಗಿರ್ತಕ್ಕಂಥ ಇವರನ್ನ ಆಧುನಿಕ ಯುಗದ ಪ್ರತಿನಿಧಿ ಅಂತಂದು ಹೇಳ್ಬಿಟ್ಟು ನಾವು ಇವರನ್ನ ಕರಿತೀವಿ. ರಾಜಾರಾಮ್ ಮೋಹನ್ ರಾಯ್ ವಾಸ್ ಬಾರ್ನ್ ಇನ್ 1774 ಇನ್ ರಾಧಾನಗರ್ ಆಫ್ ಬೆಂಗಾಲ್. ಬಂಗಾಳದ ರಾಧಾನಗರದಲ್ಲಿ ರಾಜಾರಾಮ್ ಮೋಹನ್ ರಾಯ್ 1774ರಲ್ಲಿ ಜನಿಸಿದರು. ವೆರಿ ಇಂಟೆಲಿಜೆಂಟ್ ಸಿನ್ಸ್ ದ ವೆರಿ ಚೈಲ್ಡ್ಹುಡ್. ಆರಂಭದಿಂದಲೂ he was very sharp. ಬಹಳ ಬುದ್ಧಿವಂತರಾಗಿದ್ರು. He learned Sanskrit, Persian, Arabic, English, French, Greek and Latin. ನೋಡಿ, ನಾವು 1-2 ಭಾಷೆಗಳನ್ನು ಕಲೀಲಿಕ್ಕೆ ಕಷ್ಟಪಡ್ತೀವಿ. ಆದ್ರೆ ಬಾಲ್ಯಾವಸ್ಥೆ ಅಂದ್ರೆ ಚಿಕ್ಕ ಹುಡುಗರಾಗಿದ್ದಾಗಿನಿಂದ ಸಹ ಬಹಳ ಅಪ್ರತಿಮ ಬುದ್ಧಿಶಕ್ತಿಯನ್ನು ಪ್ರದರ್ಶನ ಮಾಡ್ತಾ ಇರ್ತಕ್ಕಂಥ ರಾಜಾರಾಮ್ ಮೋಹನ್ ರಾಯ್ ಅವರು ಅನೇಕ ಭಾಷೆಗಳನ್ನ ಕಲಿತು ಅವುಗಳ ಮೇಲೆ ಹಿಡಿತವನ್ನು ಹೊಂದಿದ್ರು. ಸಂಸ್ಕೃತ, ಪರ್ಷಿಯನ್ನು, ಅರೇಬಿಕ್ಕು, ಇಂಗ್ಲಿಷು, ಫ್ರೆಂಚು, ಗ್ರೀಕು, ಲ್ಯಾಟಿನ್, ಹೀಬ್ರೂ ಭಾಷೆಗಳನ್ನು ಸಹ ಇವರು ಕಲಿತಿದ್ರು. ಹಾಗಾಗಿ ಅನೇಕ ಭಾಷೆಗಳ ಮೇಲೆ ಪಾಂಡಿತ್ಯವನ್ನ ಇವರು ಗಳಿಸಿದ್ರು. He also studied the philosophies of Hinduism. ನೋಡಿ, ಅನೇಕ ತತ್ವಶಾಸ್ತ್ರಗಳನ್ನ, ಫಿಲಾಸಫಿ ಮೀನ್ಸ್ ತತ್ವಶಾಸ್ತ್ರಗಳು, ಯಾವ ಹಿಂದೂಯಿಸಂ, ಇಸ್ಲಾಂ, ಕ್ರಿಶ್ಚಿಯಾನಿಟಿ ಅಂಡ್ ಸೂಫಿಸಂ. ಹಿಂದೂ ತತ್ವಶಾಸ್ತ್ರ, ಇಸ್ಲಾಂ ತತ್ವಶಾಸ್ತ್ರ ಮತ್ತು ಕ್ರೈಸ್ತ ಧರ್ಮದ ತತ್ವಶಾಸ್ತ್ರಗಳನ್ನ ಹಾಗೂ ಸೂಫಿ ಧರ್ಮದ ತತ್ವಶಾಸ್ತ್ರಗಳ ಬಗ್ಗೆ ಆಳವಾಗಿರ್ತಕ್ಕಂಥ ಮತ್ತೆ ವಿಮರ್ಶಾತ್ಮಕವಾಗಿರ್ತಕ್ಕಂಥ ರೀತಿಯಲ್ಲಿ ಅವರು ಅಧ್ಯಯನವನ್ನು ಮಾಡಿದ್ರು. ಬರೀ ಓದಿರ್ಲಿಲ್ಲ, ಅವುಗಳನ್ನ ವಿಮರ್ಶೆ ಸಹ ಇವರು ಮಾಡಿದ್ರು. ಅಷ್ಟೇ ಅಲ್ಲದೆ ಅನೇಕ ಧರ್ಮಗಳ ತತ್ವಶಾಸ್ತ್ರಗಳ ಜೊತೆಯಲ್ಲಿ ಧಾರ್ಮಿಕ ಗ್ರಂಥಗಳ ಬಗ್ಗೆ ಅಧ್ಯಯನವನ್ನು ಮಾಡಿದ್ರು. He read Bible in its original form. ಅಂದ್ರೆ ಬೈಬಲ್ ಏನು ಗ್ರೀಕ್ ಭಾಷೆ, ಲ್ಯಾಟಿನ್ ಭಾಷೆಯನ್ನೇನಿತ್ತು
ಆ ಗ್ರೀಕ್ ಅಥವಾ ಲ್ಯಾಟಿನ್ ಭಾಷೆಯಲ್ಲಿ ಇರ್ತಕ್ಕಂಥ ಬೈಬಲ್ ಅನ್ನ ಅದರ ಒರಿಜಿನಲ್ ಫಾರ್ಮ್ ಅಲ್ಲೇ ಅಂದ್ರೆ ಅದರ ಒಂದು ಮೂಲ ಪಠ್ಯದಲ್ಲಿ ಅವರು ಅಧ್ಯಯನವನ್ನ ಮಾಡಿದ್ರು. ಗ್ರೇಟ್ಲಿ ಇನ್ಫ್ಲೂಯೆನ್ಸ್ಡ್ ಬೈ ದ ಇಂಗ್ಲಿಷ್ ಎಜುಕೇಶನ್. ಸೊ ಹಿ ವಾಸ್ ಗ್ರೇಟ್ಲಿ ಇನ್ಫ್ಲೂಯೆನ್ಸ್ಡ್ ಬೈ ದ ಇಂಗ್ಲಿಷ್ ಎಜುಕೇಶನ್. ಇವರು ಆಂಗ್ಲ ಶಿಕ್ಷಣದಿಂದ ತುಂಬಾ ಪ್ರಭಾವಿತರಾಗಿದ್ರು. ಬೈ ದ ಸ್ಟಡಿ ಆಫ್ ವೇರಿಯಸ್ ಫಿಲಾಸಫೀಸ್, ರಾಜಾರಾಮ್ ಮೋಹನ್ ರಾಯ್ strongly opposed the idol worship, ritualism, blind faith and superstitions. ಈಗ ಅನೇಕ ತತ್ವಶಾಸ್ತ್ರಗಳ ಬಗ್ಗೆ ಆಳವಾಗಿರ್ತಕ್ಕಂಥ ಅಧ್ಯಯನವನ್ನು ಮಾಡಿರ್ತಕ್ಕಂಥ ರಾಜಾರಾಮ್ ಮೋಹನ್ ರಾಯ್ ವಿಗ್ರಹಾರಾಧನೆ, ಐಡಲ್ ವರ್ಷಿಪ್ ಮೀನ್ಸ್ ವಿಗ್ರಹಾರಾಧನೆ, ಕುರುಡು ನಂಬಿಕೆ, ಅನೇಕ ಆಚರಣೆಗಳನ್ನ, ಅರ್ಥರಹಿತವಾಗಿರ್ತಕ್ಕಂಥ ಆಚರಣೆಗಳನ್ನು ಬಲವಾಗಿರ್ತಕ್ಕಂಥ ರೀತಿಯಲ್ಲಿ ವಿರೋಧಿಸಿದರು. Regards idol worship, his thinking was just contrary to his father. ಐಡಲ್ ವರ್ಷಿಪ್ ಗೆ ಸಂಬಂಧಪಟ್ಟಂತೆ ಇವ್ರಿಗೂ ಮತ್ತು ಇವರ ತಂದೆಯ ಮಧ್ಯೆ ಭಿನ್ನಾಭಿಪ್ರಾಯಗಳು ಶುರುವಾಯಿತು. ತಂದೆಯವರು ಐಡಲ್ ವರ್ಷಿಪ್ ಬೇಕು ಅಂತಂದೇಳಿ, ಇವರು ಐಡಲ್ ವರ್ಷಿಪ್ ಅವಶ್ಯಕತೆ ಇಲ್ಲ ಅಂತಂದೇಳ್ಬಿಟ್ಟು ಇವರಿಬ್ಬರ ಮಧ್ಯೆ ಒಂದು ಮನಸ್ತಾಪ ಮೂಡ್ಲಿಕ್ಕೆ ಇದು ಕಾರಣ ಆಯ್ತು, ಅಥವಾ ಭಿನ್ನಾಭಿಪ್ರಾಯ ಉಂಟಾಗಲಿಕ್ಕೆ ಇದು ಕಾರಣ ಆಯ್ತು. He was forced to leave the house at the age of 17 due to his being against idol worship. ವಿಗ್ರಹಾರಾಧನೆಗೆ ಸಂಬಂಧಪಟ್ಟಂತೆ ಉಂಟಾಗಿರ್ತಕ್ಕಂಥ ಮನಸ್ತಾಪ ಎಲ್ಲಿವರೆಗೂ ಹೋಯ್ತಪ್ಪ ಅಂತಂದ್ರೆ, ಕೊನೆಗೆ ಇವರು ತಂದೆಯಿಂದ ದೂರ ಆಗ್ಬೇಕಾಯ್ತು. ತನ್ನ 17ನೇ ವಯಸ್ಸಲ್ಲಿ ಮನೆಯನ್ನ ಬಿಟ್ಟು ಇವರು ಬೇರೆ ಕಡೆಗೆ ಹೋಗ್ಬೇಕಾಯ್ತು. ಅಷ್ಟರ ಮಟ್ಟಿಗೆ ಇವರು ವಿಗ್ರಹ ಆರಾಧನೆಯನ್ನ ವಿರೋಧಿಸ್ತಾ ಇದ್ರು. ಸೊ ಈಗ ಅನೇಕ ಭಾಷೆಗಳಲ್ಲಿ ಹಿಡಿತವನ್ನು ಅನೇಕ ಭಾಷೆಗಳಲ್ಲಿ ಪ್ರಾವೀಣ್ಯತೆಯನ್ನು ಪಡೆದಿರ್ತಕ್ಕಂಥ ರಾಜಾರಾಮ್ ಮೋಹನ್ ರಾಯ್ ಅನೇಕ ಧರ್ಮಗಳ ತತ್ವಶಾಸ್ತ್ರಗಳನ್ನ ಆಳವಾಗಿ ಅಧ್ಯಯನ ಮಾಡಿದ್ರು. ಈ ಎಲ್ಲ ತತ್ವಶಾಸ್ತ್ರಗಳ ಪ್ರಭಾವದಿಂದಾಗಿ ಭಾರತದ ಸಮಾಜದಲ್ಲಿ ಅನೇಕ ಸುಧಾರಣೆಗಳನ್ನ ತರಬೇಕು ಅಂತಕ್ಕಂಥ ಒಂದು ಹೆಬ್ಬಯಕೆಯನ್ನು ಅವರು ಹೊಂದಿದ್ರು. ಹಾಗಾಗಿ ಇನ್ ಆರ್ಡರ್ ಟು ಗಿವ್ ಪ್ರಾಕ್ಟಿಕಲ್ ಶೇಪ್ ಟು ಹಿಸ್ ಐಡಿಯಾಸ್, he started ಆತ್ಮೀಯ ಸಭಾ ಇನ್ ಕಲ್ಕತ್ತಾ along with his friends. ಸೊ ಸಮಾಜದಲ್ಲಿ ಏನಾದ್ರು ಒಂದು ಸುಧಾರಣೆಯನ್ನ ತರಬೇಕು, ಅದಕ್ಕಾಗಿ ನಾನು ಪ್ರಯತ್ನಗಳನ್ನು ಆರಂಭಿಸಬೇಕು ಅಂತ ಹೇಳಿ ಅವರು ಅಂದ್ಕೊಂಡಾಗ, ತನ್ನ ಚಿಂತನೆಗಳಿಗೆ ಒಂದು ಪ್ರಾಯೋಗಿಕ ರೂಪಗಳನ್ನು ಕೊಡ್ಲಿಕ್ಕೆ ಅವರು ಮುಂದಾದಾಗ, ಅವರು ತನ್ನ ಸ್ನೇಹಿತರೊಂದಿಗೆ ಸೇರಿ ಕಲ್ಕತ್ತಾದಲ್ಲಿ ಆತ್ಮೀಯ ಸಭಾ ಅಂತಕ್ಕಂಥ ಒಂದು ಸಂಸ್ಥೆಯನ್ನ ಹುಟ್ಟು ಹಾಕಿದ್ರು. ಹೂ ಫೌಂಡೆಡ್ ಆತ್ಮೀಯ ಸಭಾ? ರಾಜಾರಾಮ್ ಮೋಹನ್ ರಾಯ್ ಫೌಂಡೆಡ್ ಆತ್ಮೀಯ ಸಭಾ ಇನ್ ಕಲ್ಕತ್ತಾ. ಸೊ ಈ ಆತ್ಮೀಯ ಸಭಾದ ಗುರಿ ಏನಾಗಿತ್ತಪ್ಪ ಅಂದ್ರೆ, ಎರಾಡಿಕೇಟಿಂಗ್ ಸೋಶಿಯೋ ರಿಲಿಜಿಯಸ್ ಮಾಲಾಡೀಸ್. ಎರಾಡಿಕೇಟಿಂಗ್ ಸೋಶಿಯಲ್ ರಿಲಿಜಿಯಸ್ ಮಾಲಾಡೀಸ್. ಮಾಲಾಡೀಸ್ ಮೀನ್ಸ್ ಇಲ್ನೆಸ್. ಈ ಒಂದು ಸೋಷಿಯಲ್ ಮತ್ತು ರಿಲಿಜಿಯಸ್ ಇಲ್ನೆಸ್ ಏನಿದೆ, ಈ ಸೋಷಿಯಲ್ ಮತ್ತು ರಿಲಿಜಿಯಸ್ ಇಲ್ನೆಸ್ ಒಂದು ಮದ್ದನ್ನ ಕಂಡುಹಿಡಿಬೇಕಾಗುತ್ತೆ. ಆ ಮದ್ದನ್ನ ಕಂಡುಹಿಡಿತಕ್ಕಂಥದ್ದೇ ಆತ್ಮೀಯ ಸಭಾದ ಮುಖ್ಯ ಗುರಿಯಾಗಿತ್ತು. ಎರಾಡಿಕೇಟಿಂಗ್ ದ ಪ್ರಾಬ್ಲಮ್ಸ್ ಆಫ್ ಸೋಷಿಯಲ್ ಅಂಡ್ ರಿಲಿಜಿಯಸ್. ಎರಾಡಿಕೇಟಿಂಗ್ ದ ಸೋಷಿಯಲ್ ಅಂಡ್ ರಿಲಿಜಿಯಸ್ ಪ್ರಾಬ್ಲಮ್ಸ್ ಫ್ರಮ್ ದ ಸೊಸೈಟಿ. ಸಮಾಜದಲ್ಲಿರ್ತಕ್ಕಂಥ ಧಾರ್ಮಿಕ ಮತ್ತು ಸಾಮಾಜಿಕ ಸಮಸ್ಯೆಗಳನ್ನು ನಿವಾರಣೆ ಮಾಡ್ತಕ್ಕಂಥದ್ದೇ ಏಮ್ ಆಫ್ ಆತ್ಮೀಯ ಸಭಾ. ಆತ್ಮೀಯ ಸಭಾದ ಮುಖ್ಯ ಗುರಿಯಾಗಿತ್ತು. ಈ ಉದ್ದೇಶವನ್ನು ಇಟ್ಕೊಂಡೆ ಮುಂದೆ ರಾಜಾರಾಮ್ ಮೋಹನ್ ರಾಯ್ ಫೌಂಡೆಡ್ ಬ್ರಹ್ಮ ಸಮಾಜ್ ಇನ್ 1828. ರಾಜಾರಾಮ್ ಮೋಹನ್ ರಾಯ್ ಫೌಂಡೆಡ್ ಬ್ರಹ್ಮ ಸಮಾಜ್ ಇನ್ 1828. ಈ ಬ್ರಹ್ಮ ಸಮಾಜನ್ನ 1828ರಲ್ಲಿ ಸ್ಥಾಪನೆ ಮಾಡಿದರು. ಬ್ರಹ್ಮ ಸಮಾಜ ಸ್ಥಾಪನೆ ಮಾಡೋದಕ್ಕಿಂತ ಮೊದಲು ಆತ್ಮೀಯ ಸಭಾ ಅಂತಕ್ಕಂಥ ಒಂದು ಸಂಸ್ಥೆಯನ್ನು ಹುಟ್ಟಾಕಿದ್ರು. ನಂತರ ಇದನ್ನು ವ್ಯಾಪಕವಾಗಿ ಪ್ರಚಾರ ಮಾಡತಕ್ಕಂಥ ದೃಷ್ಟಿಯನ್ನು ಇಟ್ಕೊಂಡು ವ್ಯಾಪಕವಾಗಿರ್ತಕ್ಕಂಥ ರೀತಿಯಲ್ಲಿ ಸುಧಾರಣಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಕ್ಕಂಥ ದೃಷ್ಟಿಯಿಂದ ಬ್ರಹ್ಮ ಸಮಾಜವನ್ನ ಸ್ಥಾಪನೆ ಮಾಡಿದ್ರು. ಈಗ ರಿಫಾರ್ಮೇಟಿವ್ ಮೆಜರ್ಸ್ ಆಫ್ ಬ್ರಹ್ಮ ಸಮಾಜ್. ಬ್ರಹ್ಮ ಸಮಾಜ ಕೈಗೊಂಡಿರ್ತಕ್ಕಂಥ ಒಂದು ಸುಧಾರಣಾ ಕಾರ್ಯಕ್ರಮಗಳು ಯಾವ್ಯಾವು, ಇದರ ಉದ್ದೇಶ ಏನಾಗಿತ್ತು ಅಂತ ನಾವು ನೋಡೋದಾದ್ರೆ, ಬ್ರಹ್ಮ ಸಮಾಜ್ followers wanted to rebuild a new Hindu society based on the philosophical foundation. ನಾವೀಗ ಆಲ್ರೆಡಿ ಕಲ್ತಿದ್ದೀವಿ, ಈಗ ಆಲ್ರೆಡಿ ನೋಡಿದೀವಿ. ರಾಜಾರಾಮ್ ಮೋಹನ್ ರಾಯ್ ಅನೇಕ
ಧರ್ಮಗಳ ತತ್ವಶಾಸ್ತ್ರಗಳನ್ನು ಆಳವಾಗಿ ಅಧ್ಯಯನ ಮಾಡಿದರು. ಹೀಗಾಗಿ ಹೊಸ ಧಾರ್ಮಿಕ ಚಿಂತನೆಗಳ ಮೇಲೆ, ಈ ಒಂದು ತತ್ವಶಾಸ್ತ್ರಗಳ ಆಧಾರದ ಮೇಲೆ ಭಾರತದ ಹಿಂದೂ ಸಮಾಜವನ್ನು ಪುನರ್ ನಿರ್ಮಿಸುವ ಉದ್ದೇಶವನ್ನ ಇಟ್ಕೊಂಡು ಈ ಬ್ರಹ್ಮ ಸಮಾಜವನ್ನು ಸ್ಥಾಪನೆ ಮಾಡಿದರು. ಬೈ ದ ಎಫರ್ಟ್ಸ್ ಆಫ್ ರಾಜಾರಾಮ್, the Lord William Bentinck prohibited sati system through the law in 1829. ರಾಜಾರಾಮ್ ಮೋಹನ್ ರಾಯ್ ರವರು ಭಾರತದಲ್ಲಿ ಆಚರಣೆಯಲ್ಲಿರ್ತಕ್ಕಂಥ ಸತಿ ಪದ್ಧತಿಯನ್ನ ನೋಡಿದ್ರು. ಸತಿ ಪದ್ಧತಿ ಅಂದರೆ ಗಂಡನನ್ನ ಸುಡ್ತಕ್ಕಂಥ, ಅಂದ್ರೆ ಮರಣ ಹೊಂದಿರತಕ್ಕಂಥ ಗಂಡನನ್ನ ಬೆಂಕಿಯಲ್ಲಿ ಸುಡ್ತಾ ಇರ್ಬೇಕಾದ್ರೆ ಆ ಸುಡ್ತಕ್ಕಂಥ ಬೆಂಕಿಯಲ್ಲಿ ಅವನ ಹೆಂಡತಿ ಆರಿ ಪ್ರಾಣವನ್ನ ಬಿಡಬೇಕಾಯಿತು. ಇಂಥ ಸತಿ ಪದ್ಧತಿಯನ್ನ ತಪ್ಪಿಸುವ ಸಲುವಾಗಿ ರಾಜಾರಾಮ್ ಮೋಹನ್ ರಾಯ್ ಲಾರ್ಡ್ ವಿಲಿಯಂ ಬೆಂಟಿಂಕ್ ಅವರ ಮೇಲೆ ಒತ್ತಡವನ್ನ ಹಾಕಿ, ಸೊ ರಾಜಾರಾಮ್ ಮೋಹನ್ ರಾಯರ ಒತ್ತಡದ ಪರಿಣಾಮವಾಗಿ ಅಥವಾ ಒಂದು ಪ್ರಯತ್ನದ ಪರಿಣಾಮವಾಗಿ ಲಾರ್ಡ್ ವಿಲಿಯಂ ಬೆಂಟಿಂಕ್ ಸತಿ ಪದ್ಧತಿಯನ್ನು 1829ರಲ್ಲಿ ನಿಷೇಧಿಸಿದ. ಎಲ್ಲ ಬ್ರಹ್ಮ ಸಮಾಜ್ ಇಂಡೆಂಟೆಡ್ ಟು ಅಶ್ಯೂರ್ ಈಕ್ವಾಲಿಟಿ ಟು ಮೆನ್, ಇದೊಂದು ಭರವಸೆಯನ್ನು ಕೊಡ್ತು. ಏನಪ್ಪಾ ಅಂತಂದ್ರೆ ಹೆಣ್ಣು ಮಕ್ಕಳಿಗೆ ಸಮಾನತೆಯನ್ನ ಕೊಡಬೇಕು. ಭಾರತದ ಸಮಾಜದಲ್ಲಿ ಹೆಣ್ಣು ಮಕ್ಕಳನ್ನ ಸಮಾನ ದೃಷ್ಟಿಯಿಂದ ನೋಡಬೇಕು. ಸೊ ಹಾಗಾಗಿ ಹೆಣ್ಣು ಮಕ್ಕಳಿಗೂ ಸಮಾನವಾಗಿರ್ತಕ್ಕಂಥ ಸ್ಥಾನಮಾನವನ್ನ ಕಲ್ಪಿಸಿಕೊಡ್ಬೇಕು ಅಂತಕ್ಕಂಥ ಒಂದು ಇಂಡೆಂಟ್ ಅನ್ನ ಇದು ಸಮಾಜದ ಮುಂದೆ ಇಡಿತು. ಇಟ್ ಅಪೋಸ್ಡ್ ಪಾಲಿಗೆಮಿ. ಬ್ರಹ್ಮ ಸಮಾಜ್ ಅಪೋಸ್ಡ್ ಪಾಲಿಗೆಮಿ ಬಹುಪತ್ನಿತ್ವ. ಅಂದ್ರೆ ಮೊದಲು ಅನೇಕ ಜನರನ್ನ ಮದುವೆ ಆಗ್ತಾ ಇದ್ರು, ಹಾಗಾಗಿ ಇದು ತಪ್ಪು, ಆ ತರ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ಇದು ಬಹುಪತ್ನಿತ್ವವನ್ನ ವಿರೋಧಿಸಿತು. ಇಟ್ ಅಡ್ವೊಕೇಟೆಡ್ ಫಾರ್ ಎ ಶೇರ್ ಇನ್ ಪ್ರಾಪರ್ಟಿ ಟು ಹಾನರ್ ಡಿಗ್ನಿಟಿ ಆಫ್ ಲೈಫ್ ಟು ವಿಡೋ. ಈಗ ವಿಧವೆಯರಿಗೆ ಆಸ್ತಿಯಲ್ಲಿ ಹಕ್ಕನ್ನ ಕೊಡಬೇಕು, ಸಮಾನವಾಗಿರ್ತಕ್ಕಂಥ ಪಾಲನ್ನ ಕೊಡಬೇಕು, ಅವರು ಸಹ ಗೌರವಯುತವಾಗಿರ್ತಕ್ಕಂಥ ಜೀವನವನ್ನು ನಡೆಸಲಿಕ್ಕೆ ಅವಕಾಶವನ್ನು ಮಾಡಿಕೊಡಬೇಕು ಅನ್ನೋದನ್ನ ಬ್ರಹ್ಮ ಸಮಾಜ ಪ್ರತಿಪಾದಿಸಿತು. ಚೈಲ್ಡ್ ಮ್ಯಾರೇಜ್ ನೋಡಿ, ಇದ್ರ ಬಹುಮುಖ್ಯವಾಗಿರ್ತಕ್ಕಂಥ ಗುರಿ ಏನಪ್ಪಾ ಅಂತಾರೆ ಸತಿ ಪದ್ಧತಿ ಮತ್ತು ಚೈಲ್ಡ್ ಮ್ಯಾರೇಜ್ ಅನ್ನು ತಡಿಬೇಕು ಅಂತಕ್ಕಂಥದ್ದೇ ಆಗಿತ್ತು. ಹಾಗಾಗಿ ಇಟ್ ಆಲ್ಸೋ ಅಪೋಸ್ಡ್ ದ ಚೈಲ್ಡ್ ಮ್ಯಾರೇಜ್, ಬಾಲ್ಯ ವಿವಾಹವನ್ನ ಇದು ವಿರೋಧಿಸಿತು. ದೀಸ್ ಆರ್ ದ ರಿಫಾರ್ಮೇಟಿವ್ ಮೆಷರ್ಸ್ ಆಫ್ ಬ್ರಹ್ಮ ಸಮಾಜ್. ಸ್ಟೂಡೆಂಟ್ಸ್, Rabindranath Tagore has called Rajaram Mohan Roy as the harbinger of modern India, progenitor of Indian social reformation movement and the prophet of Indian nationalism. ನೋಡಿ, ರವೀಂದ್ರನಾಥ್ ಟಾಗೋರ್ ಅವರು ರಾಜಾರಾಮ್ ಮೋಹನ್ ರಾಯ್ ಅವರನ್ನ ಹರ್ಬಿಂಗರ್ ಆಫ್ ಮಾಡರ್ನ್ ಇಂಡಿಯಾ, ಹರ್ಬಿಂಗರ್ ಅಂತಂದ್ರೆ ಮುಂಗೋಳಿ ಅಂತ, ಅಂದ್ರೆ ಭಾರತದ ಸಮಾಜವನ್ನ ಎಚ್ಚರಿಸ್ತಕ್ಕಂತ ಒಂದು ಮುಂಗೋಳಿ. ಬೆಳಗಿನ ಜಾವ ನಮ್ಮನ್ನ ಕೋಳಿ ಕೂಗಿ ಎಚ್ಚರಿಸ್ತವಲ್ಲ, ಆ ರೀತಿ ನಿದ್ದೆಯಲ್ಲಿ ಮಲಗಿರ್ತಕ್ಕಂಥ ಭಾರತೀಯ ಸಮಾಜವನ್ನ ಎಚ್ಚರಿಸ್ತಕ್ಕಂಥ ಮುಂಗೋಳಿ ಅಂತಂದು ಹೇಳ್ಬಿಟ್ಟು ಕರೀತಾರೆ. ಅಂಡ್ ಆಲ್ಸೋ ಪ್ರೋಜಿನೇಟರ್ ಆಫ್ ಇಂಡಿಯನ್ ಸೋಷಿಯಲ್ ರಿಫಾರ್ಮೇಶನ್, ಅಂದ್ರೆ ಭಾರತದ ಸಮಾಜ ಸುಧಾರಣಾ ಚಳವಳಿಯ ಪಿತಾಮಹ, ಜೊತೆಗೆ ಇವತ್ತು ಪ್ರೊಫೆಟ್ ಆಫ್ ಇಂಡಿಯನ್ ನ್ಯಾಷನಲಿಸಂ, ಭಾರತದ ರಾಷ್ಟ್ರೀಯತೆಯ ಪ್ರವಾದಿ ಅಂತಂದು ಹೇಳ್ಬಿಟ್ಟು ರವೀಂದ್ರನಾಥ್ ಠಾಗೂರ್ ಅವರು ರಾಜಾರಾಮ್ ಮೋಹನ್ ರಾಯ್ ಅವ್ರು ಯಾಕೆ ಆತರ ಕರೆದ್ರು ಅಂತಂದ್ರೆ, ರಾಜಾರಾಮ್ ಮೋಹನ್ ರಾಯ್ ಟ್ರೈಡ್ ಟು ಡೆವಲಪ್ ರ್ಯಾಷನಾಲಿಟಿ. ರಾಜಾರಾಮ್ ಮೋಹನ್ ರಾಯ್ ಜನರಲ್ಲಿ ತಾರ್ಕಿಕ ಚಿಂತನೆಗಳನ್ನ ಬೆಳೆಸಲಿಕ್ಕೆ ಪ್ರಯತ್ನ ಪಟ್ಟರು. ಯಾವುದ್ರ ಮೂಲಕ? ಥ್ರೂ ಜರ್ನಾಲಿಸಂ. ಅವರು ತಮ್ಮದೇ ಆಗಿರ್ತಕ್ಕಂಥ ಪತ್ರಿಕೋದ್ಯಮವನ್ನು ಶುರು ಮಾಡಿದ್ರು. ಆ ಪತ್ರಿಕೆಗಳ ಅನೇಕ ಲೇಖನಗಳನ್ನು ಬರಿತಾ ಇದ್ರು. ಆ ಲೇಖನಗಳು ಜನರ ಮನಸ್ಸನ್ನು ಮುಟ್ಟೋರ ಮೂಲಕ ಅವರಲ್ಲಿ ತಾರ್ಕಿಕ ಆಲೋಚನೆಗಳನ್ನ ಉಂಟು ಮಾಡಿದ್ರು. ಸೊ ಈ ಪಬ್ಲಿಷ್ಡ್ ಎ ಜರ್ನಲ್ ನೇಮ್ಡ್ ಸಂವಾದ ಕೌಮುದಿ. ರಾಜಾರಾಮ್ ಮೋಹನ್ ರಾಯ್ ಅವರು ಒಂದು ಪತ್ರಿಕೆಯನ್ನು ಪ್ರಾರಂಭ ಮಾಡಿದ್ರು. ಅದರ ಹೆಸರೇನಪ್ಪ ಅಂದ್ರೆ ಸಂವಾದ ಕೌಮುದಿ. ನೇಮ್ ದ ಜರ್ನಲ್ ಪಬ್ಲಿಷ್ಡ್ ಬೈ ರಾಜಾರಾಮ್ ಮೋಹನ್ ರಾಯ್ ಅಂತಂದ್ರೆ ಸಂವಾದ ಕೌಮುದಿ. ಇಟ್ ಈಸ್ ಇನ್
ಬೆಂಗಾಲಿ. ಅದು ಯಾವ ಭಾಷೆಯಲ್ಲಿತ್ತು? ಬೆಂಗಾಲಿ ಭಾಷೆಯಲ್ಲಿ ಇತ್ತು. He wanted the Indians to welcome the thinking process of the Europeans. ನೋಡಿ, ಭಾರತೀಯರು ಯುರೋಪಿಯನ್ನರ ರೀತಿಯಲ್ಲಿ ಯೋಚನೆಗಳನ್ನ ಮಾಡಬೇಕು. ಅವರ ಆಲೋಚನೆ ಯುರೋಪಿಯನ್ನರ ರೀತಿಯಲ್ಲಿ ಇರಬೇಕು, ಸಂಸ್ಕೃತಿಯಲ್ಲಿ ಬದಲಾವಣೆ ಆಗಬೇಕು ಅಂತಕ್ಕಂಥದ್ದನ್ನ ಇವರು ಬಯಸ್ತಾ ಇದ್ರು. He supported the establishment of schools and colleges. ಭಾರತದಲ್ಲಿ ಅನೇಕ ಶಾಲೆಗಳನ್ನ, ಕಾಲೇಜುಗಳನ್ನ ತೆರೀತಕ್ಕಂಥ ಪ್ರಯತ್ನಗಳಿಗೆ ಇವರು ತಮ್ಮ ಬೆಂಬಲವನ್ನ ವ್ಯಕ್ತಪಡಿಸ್ತಾ ಇದ್ರು. Dear students, now I am going to explain about the important aspects of the Brahmo Samaj. ಇದರ ಒಂದು ಬ್ರಹ್ಮ ಸಮಾಜದ ಮುಖ್ಯ ಗುರಿ ಏನಾಗಿತ್ತಪ್ಪ ಅಂತಾರೆ, ಅಡ್ವೊಕೇಟೆಡ್ ಮೊನೋಥೆಯಿಸಮ್. ನೋಡಿ, ಇದು ಏಕದೇವತಾರಾಧನೆಯನ್ನ ಪ್ರತಿಪಾದಿಸಿತು. ಆಪೋಸ್ಡ್ ಮೀನಿಂಗ್ಲೆಸ್ ರಿಚುಯಲ್ಸ್, ಅರ್ಥಹೀನ ಆಚರಣೆಗಳಿಗೆ ಇದು ವಿರೋಧವನ್ನು ವ್ಯಕ್ತಪಡಿಸಿತು. ಅಡ್ವೊಕೇಟ್ಸ್ ಸೆಲ್ಫ್ ರೆಸ್ಪೆಕ್ಟ್ ಆಫ್ ಎವ್ರಿ ಇಂಡಿವಿಜುವಲ್, ಪ್ರತಿಯೊಬ್ಬನಿಗೆ ಆತ್ಮಗೌರವವನ್ನು ನಾವು ಕೊಡಬೇಕು, ಅವನ ಗೌರವಕ್ಕೆ ಧಕ್ಕೆಯನ್ನು ತರಬಾರದು ಅಂತ ಹೇಳ್ಬಿಟ್ಟು ಇದು ಪ್ರತಿಪಾದಿಸಿತು. ಆಪೋಸ್ಡ್ ಚೈಲ್ಡ್ ಮ್ಯಾರೇಜ್ ಅಂಡ್ ಪಾಲಿಗಮಿ. ಇಟ್ ಆಪೋಸ್ಡ್ ಚೈಲ್ಡ್ ಮ್ಯಾರೇಜ್ ಅಂಡ್ ಪಾಲಿಗಮಿ, ಬಾಲ್ಯ ವಿವಾಹ ಮತ್ತು ಬಹುಪತ್ನಿತ್ವವನ್ನು ಇದು ವಿರೋಧಿಸಿತು. It advocated for a share in a property to honor dignity of life to love. ವಿಧವೆಯರಿಗೂ ಆಸ್ತಿಯಲ್ಲಿ ಸಮಾನ ಹಕ್ಕನ್ನು ಕೊಡಬೇಕು ಅಂತಕ್ಕಂಥದ್ದು ಇದರ ಒಂದು ಪ್ರತಿಪಾದನೆ. It declared that one can take good things from anywhere. ಒಬ್ಬ ವ್ಯಕ್ತಿ ಒಳ್ಳೆಯ ಅಂಶ ಯಾವ ಕಡೆಯಿಂದಾದರೂ ಬರಲಿ, ಒಳ್ಳೆಯದು ಯಾವ ದಿಕ್ಕಿನಿಂದ ಬಂದರೂ ಸಹ ಅದನ್ನು ಸ್ವೀಕಾರ ಮಾಡಬೇಕು ಅಂತಕ್ಕಂಥದ್ದು ಇವರ ಒಂದು ಚಿಂತನೆ ಆಗಿದೆ. ಅಂದ್ರೆ ಅದು ಯುರೋಪಿಯನದಾಗಿರ್ಲಿ, ಭಾರತೀಯರದೇ ಆಗಿರ್ಲಿ, ಯಾವುದೇ ಆಗಿರ್ಲಿ, ಅದನ್ನು ಒಳ್ಳೆಯದನ್ನು ನಾವು ಯಾವ ದಿಕ್ಕಿನಿಂದ ಬಂದರೂ ಸಹ ಅದನ್ನು ಸ್ವೀಕಾರ ಮಾಡಬೇಕು, ಅದನ್ನ ಬಳಸ್ಕೊಂಡು ನಾವು ಮೇಲಕ್ಕೆ ಬರಬೇಕು ಅಂತಕ್ಕಂಥದ್ದು ಇವರ ಒಂದು ಪ್ರತಿಪಾದನೆ. ಇಟ್ ಗೇವ್ ಇಂಪಾರ್ಟೆನ್ಸ್ ಟು ಇಂಗ್ಲಿಷ್ ಎಜುಕೇಶನ್. ಇಂಗ್ಲಿಷ್ ಶಿಕ್ಷಣಕ್ಕೆ ಹೆಚ್ಚಿನ ಒಂದು ಪ್ರೋತ್ಸಾಹವನ್ನ ಕೊಟ್ಟರು. ರಾಜಾರಾಮ್ ಮೋಹನ್ ರಾಯ್ played a significant role in the progress and development of social and religious movements. He was a great reformer, politician, editor, theologian, and a literary person. He played a prominent role in the modernization of India. He not only brought to the notice of the people the problems pertaining to religion and society, but also suggested to the constructive method of solving these problems. When he started Reformation movement, next one after the other various movements emerged in India. Hence, Rajaram Mohan Roy is regarded as the innovator of modern India. Both Rajaram Mohan Roy and Brahmo Samaj played a significant role in making of modern India. Thank you, Chata.